ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನನ್ನ ಹೆಸರು ಪ್ರಗತಿಬಾಯಿ ಎಚ್. ನಾನು ಶ್ರೀ ಕೊಂಡಜ್ಜಿ ಬಸಪ್ಪ ಪ್ರೌಢಶಾಲೆಯಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ, 9ನೇ ತರಗತಿ. ಈಗ ನೀವು ಕಂಡಂತೆ ಆಶುಭಾಷಣ ಸ್ಪರ್ಧೆಯನ್ನು ಮಾಡುತ್ತಿದ್ದೇವೆ. ಭಾಗವಹಿಸಿದ ವಿದ್ಯಾರ್ಥಿಗಳು ಯಶವಂತ್ ಎಸ್, ಪುಷ್ಪ ಆರ್, ಅದಾಮ್, ಬಸವರಾಜ್ ಎಸ್, ಸಂತೋಷ್ ಎ, ಪ್ರಶಾಂತ್ ಎ. ಈಗ ನಾವು ಮಾಡ್ತಿರೋ ಸ್ಪರ್ಧೆಗಳು ಹಾಗೆ ನಮ್ಮ ಸಂಧ್ಯಾ, ಮನು ಪಿ, ಸಿಂಚನ ಇವರು ತೀರ್ಪುಗಾರರು. ಎಸ್ ಷಣ್ಮುಖಪ್ಪ ಸರ್ ಅವರು ನಡೆಸಿಕೊಂಡಿದ್ದಾರೆ. ಹಾಗೆ ಮೊದಲಿಗೆ ಸ್ಪರ್ಧೆಯಾದ ಯಶವಂತ್ ಎಸ್. ನನ್ನ ಹೆಸರು ಯಶವಂತ್ ಎಸ್. ನಾನು ಶ್ರೀ ಕೊಂಡಜ್ಜಿ ಬಸಪ್ಪ ಪ್ರೌಢಶಾಲೆ ಎಲೆಬೇತೂರು 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನಾನು ಸಮಾಜ ವಿಜ್ಞಾನದಲ್ಲಿ ಬರುವ ಪ್ರಸ್ತಾವನೆ ಪಿಟ್ಕಟ್ ಸಾಲಿನಲ್ಲಿ ಬಂದಿದೆ. ಪ್ರಸ್ತಾವನೆ ಬಗ್ಗೆ ನಿಮಗೆ ಎಲ್ಲರಿಗೆ ಹೇಳ್ತೀನಿ. ಪ್ರಸ್ತಾವನೆ ಅಂದರೆ ಕೈಗನ್ನಡಿ ಅಥವಾ ಪೀಠಿಕೆ ಎಂದು ಕರೀತಾರೆ. ಪ್ರಸ್ತಾವನೆ ನಿಮ್ಮ ಮುಂದೆ ಹೇಳ್ತೀನಿ. ನಾನು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯಾತ್ಮಕ ಗಣರಾಜ್ಯವನ್ನಾಗಿ ಸ್ಥಾಪಿಸಲು ಮತ್ತು ಅದರ ಎಲ್ಲ ಪೌರರಿಗೆ ಆರ್ಥಿಕ ನಂಬಿಕೆ ಮತ್ತು ರಾಜಕೀಯ ನ್ಯಾಯ ಒದಗಿಸಲು ನಂಬಿಕೆ ವಿಚಾರ ಧರ್ಮ ಮತ್ತು ಪ್ರವೃತ್ತವನ್ನು ಎಲ್ಲರಿಗೂ ಮೂಡಿಸಲು ದೃಢ ಸಂಕಲ್ಪ ಮಾಡಿ ನವೆಂಬರ್ 1949ರಂದು ಸಂವಿಧಾನವನ್ನು ಅಂಗೀಕರಿಸಿ ಕಾನೂನು ರೂಪದಲ್ಲಿ ಬಹಿರಂಗಿಸಿದ್ದೇವೆ. ಧನ್ಯವಾದಗಳು. ಧನ್ಯವಾದಗಳು. ಹಾಗೆ ಮುಂದಿನ ಸ್ಪರ್ಧೆ ಪುಷ್ಪ ಆರ್. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನನ್ನ ಹೆಸರು ಪುಷ್ಪ, 9ನೇ ತರಗತಿ, ಶ್ರೀ ಕೊಂಡಜ್ಜಿ ಬಸಪ್ಪ ಹೈಸ್ಕೂಲ್, ಎಲೆಬೇತು. ಚಟುವಟಿಕೆ ವಿಷಯ ಸಮಾಜ ವಿಜ್ಞಾನ. ನನಗೆ ಬಂದಿರತಕ್ಕಂಥ ಟಾಪಿಕ್ ನಮ್ಮ ಸಂವಿಧಾನ ಪಾಠದಲ್ಲಿ ಬರ್ತಕ್ಕಂಥ ರಿಟರ್ಜಿಗಳು. ಮೊದಲನೇದಾಗಿ ರಿಟರ್ಜಿಗಳು 5 ಇವೆ. ಅದರಲ್ಲಿ ಬರ್ತಕ್ಕಂಥ ಮೊದಲನೆಯ ರಿಟರ್ಜಿ ಬಂದಿ ಪ್ರತ್ಯಕ್ಷೀಕರಣ. ಬಂದಿ ಪ್ರತ್ಯಕ್ಷೀಕರಣ ಎಂದರೆ ಸಕಾರಣವಿಲ್ಲದೆ ಯಾವುದೇ ವ್ಯಕ್ತಿಯನ್ನು ಬಂಧನಕ್ಕೆ ಒಳಪಡಿಸಿದರೆ ಅವನಾಗಲಿ ಅಥವಾ ಅವನ ಪರವಾಗಲಿ ಯಾರಾದರೂ ಈ ಬಿಡುಗಡೆ ರಿಟರ್ಜಿಯನ್ನು ಸಲ್ಲಿಸಬಹುದು ಮತ್ತು ಬಂಧಿತ ವ್ಯಕ್ತಿಯನ್ನು 24 ಗಂಟೆ ಒಳಗಾಗಿ ನ್ಯಾಯಾಲಯಕ್ಕೆ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ನೆಕ್ಸ್ಟ್ 2ನೇದು ಪರಮಾದೇಶ. ಅಧಿಕಾರಿಯೊಬ್ಬರು ತಮ್ಮ ಅಧಿಕಾರವನ್ನು ಚಲಾಯಿಸಲು ನಿರಾಕರಿಸಿದಾಗ ಅಥವಾ ತನಗೆ ವಹಿಸಿರುವ ಸಾರ್ವಜನಿಕ ಕರ್ತವ್ಯಗಳನ್ನು ನಿರ್ವಹಿಸಲು ನಿರಾಕರಿಸಿದಾಗ ಮತ್ತು ಅಧೀನ ನ್ಯಾಯಾಲಯಗಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸಲು ನಿರಾಕರಿಸಿದಾಗ ಆದೇಶ ನೀಡುವುದೇ ಪರಮಾದೇಶ. ನೆಕ್ಸ್ಟು ಪ್ರತಿಬಂಧಕಾಜ್ಞೆ. ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಗಾಗಿ ಮೊಕದ್ದಮೆ ವಿಚಾರಣೆಯನ್ನು ತೀರ್ಪು ನೀಡಿದ್ದಾದರೆ ಅದನ್ನು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸಿರುವ ಲಿಖಿತ ರೂಪದ ನಿಷೇಧಾಜ್ಞೆಯೇ ಪ್ರತಿಬಂಧಕಾಜ್ಞೆ. ನೆಕ್ಸ್ಟು ಸರ್ಶಿಯೋರರಿ. ಈ ರಿಟರ್ಜಿಯ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯವು ಅಧೀನ ನ್ಯಾಯಾಲಯಕ್ಕೆ ನೀಡಿರುವ ಇದನ್ನು ನಮ್ಮ ತೀರ್ಪು ನೀಡದೆಂದು ಅಥವಾ ಇದು ಆದೇಶ ನೀಡುವುದೇ ಸರ್ಶಿಯೋರರಿ. ನೆಕ್ಸ್ಟ್ ಲಾಸ್ಟ್ನೇದು ಕೋವಾರಂಟೆ. ಕೋವಾರಂಟೆ ಎಂದರೆ ಅರ್ಹತೆ ಇಲ್ಲದ ವ್ಯಕ್ತಿ ಕಾನೂನು ಬಹಿರವಾಗಿ ಯಾವುದೇ ಹುದ್ದೆಯನ್ನು ಹೊಂದಿದ್ದರೆ ಆ ವ್ಯಕ್ತಿಯ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯವು ಹೊರಡಿಸಿರುವ ಆದೇಶವೇ ಕೋವಾರಂಟಿ. ಧನ್ಯವಾದಗಳು. ಪುಷ್ಪ ಅವರು ಮಾತಾಡೋದಕ್ಕೆ ಧನ್ಯವಾದಗಳು. ಈಗ ಮುಂದಿನ ಸ್ಪರ್ಧಿ ಅದಮ್. ನನ್ನ ಹೆಸರು ಆದಮ್. ನಾನು ಶ್ರೀ ಕೊಂಡಜ್ಜಿ ಬಸಪ್ಪ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ವಿಷಯ ಸಮಾಜ ವಿಜ್ಞಾನ. ಸಮಾಜ ವಿಜ್ಞಾನದಲ್ಲಿ ಇಸ್ಲಾಂ ಧರ್ಮದ ಪ್ರಮುಖ 5 ಆಧಾರ ಸ್ತಂಭಗಳನ್ನು ತಿಳಿಸುತ್ತಿದ್ದೇನೆ. ಮೊದಲನೇದಾಗಿ ಕಲಿಮಾ ಎಂದರೆ ಅಲ್ಲನಲ್ಲಿ ಮಾತ್ರ ನಂಬಿಕೆ, ಮೊಹಮ್ಮದ್ ಅವರ ಪ್ರವಾದಿಗಳು. 2ನೇದು ನಮಾಜ್. ದಿನ 5 ಬಾರಿ ಅಲ್ಲನಿಗೆ ಪ್ರಾರ್ಥನೆ ಸಲ್ಲಿಸಬೇಕು. 3ನೇದು ರೋಜಾ,
ರಂಜಾನ್ ತಿಂಗಳಲ್ಲಿ ಉಪವಾಸ ಸಲ್ಲಿಸಬೇಕು. 4ನೇದು ಹಜ್, ನಿಗದಿಪಡಿಸುವ ಭಾಗವನ್ನು ಬಡವರಿಗೆ ದಾನ ಮಾಡುವುದು. 5ನೇದು ಹಜ್, ಜೀವನದಲ್ಲಿ ಒಂದು ಬಾರಿ ಮೆಕ್ಕ ಯಾತ್ರೆ ಕೈಗೊಳ್ಳಬೇಕು. ಧನ್ಯವಾದಗಳು. ಮುಂದಿನ ಸ್ಪರ್ಧಿ ಬಸವರಾಜ್. ನನ್ನ ಹೆಸರು ಬಸವರಾಜ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ಕೊಂಡಜ್ಜಿ ಬಸಪ್ಪ ಪ್ರೌಢಶಾಲೆ ಎಲೆಬೇತೂರು. ನನಗೆ ಬಂದಿರುವ ವಿಷಯ ಮೂಲಭೂತ ಕರ್ತವ್ಯಗಳು. ಭಾರತ ಸಂವಿಧಾನದಲ್ಲಿ 42ನೇ ತಿದ್ದುಪಡಿಯ 4A ಭಾಗ 51ನೇ ಎ ವಿಧಿಯಲ್ಲಿ 10 ಮೂಲಭೂತ ಕರ್ತವ್ಯಗಳು ಸೇರಿಸಲಾಯಿತು. 2002ರಲ್ಲಿ 11ನೇ ಮೂಲಭೂತ ಕರ್ತವ್ಯಗಳು ಸೇರಿಸಲಾಗಿದೆ. 1ನೇದು ಸಂವಿಧಾನ ಗೌರವಿಸುವುದು, ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜವನ್ನು ಗೌರವಿಸುವುದು. 2ನೇದು ಸ್ವಾತಂತ್ರ್ಯ ಹೋರಾಟದಲ್ಲಿ ನಮಗೆ ಪ್ರೇರಣೆ ನೀಡಿದ ಉದಾತ್ತ ಆದರ್ಶಗಳನ್ನು ಬೆಳೆಸಿಕೊಳ್ಳುವುದು. 3ನೇದು ಭಾರತದ ಸಾರ್ವಭೌಮತ್ವ, ಐಕ್ಯತೆ ಹಾಗೂ ಸಮಗ್ರತೆಯನ್ನು ಗೌರವಿಸುವುದು. 4ನೇಯದು ಭಾರತ ಸಂವಿಧಾನದಲ್ಲಿ 5ನೇದು ನಮ್ಮ ಭಾರತದ ಸಾಮರಸ್ಯ ಮತ್ತು ಸಹೋದರತ್ವವನ್ನು ಗೌರವಿಸುವುದು, ಮಹಿಳೆಯರನ್ನು ಗೌರವಿಸುವುದು. ಹಾಗೆಯೇ ಸಾರ್ವಜನಿಕ ಸಂಪತ್ತಿನ ರಕ್ಷಣೆ ಹಾಗೂ ಹಿಂಸಾಚಾರದಿಂದ ದೂರವಿರುವುದು. ತಂದೆ ತಾಯಿ ಪೋಷಕರು 6ರಿಂದ 14 ವರ್ಷಗಳ ಒಳಗಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಪಡಿಸುವುದು ಅವರ ಮೂಲಭೂತ ಕರ್ತವ್ಯವಾಗಿದೆ. ಮೂಲಭೂತ ಕರ್ತವ್ಯಗಳು ಕಾನೂನಿನ ಅನ್ವಯದಲ್ಲಿ ಇಲ್ಲ. ಅವು ಕಾನೂನು ಅನ್ವಯ ಸಾಮಾನ್ಯ ಶಿಕ್ಷೆ ನೀಡಲಾಗುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ಸಂತೋಷೆ. ಹಾಯ್, ನನ್ನ ಹೆಸರು ಸಂತೋಷ್. ಶ್ರೀ ಕೊಂಡಜ್ಜಿ ಬಸಪ್ಪ ಪ್ರೌಢಶಾಲೆ 9ನೇ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಅವಿಭಕ್ತ ಕುಟುಂಬದ ಲಕ್ಷಣಗಳು. ಅವಿಭಕ್ತ ಕುಟುಂಬದಲ್ಲಿ ಅಜ್ಜ ಅಜ್ಜಿ, ಪತಿ ಪತ್ನಿ, ಮಕ್ಕಳು ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಒಂದೇ ಕಡೆ ವಾಸವಾಗಿರುವುದನ್ನು ಅವಿಭಕ್ತ ಕುಟುಂಬ ಎನ್ನುವರು. ಅವಿಭಕ್ತ ಕುಟುಂಬದ ಲಕ್ಷಣಗಳು: ದೊಡ್ಡ ಗಾತ್ರ. ಈ ಕುಟುಂಬದಲ್ಲಿ ಎಲ್ಲರೂ ಒಂದೇ ಕಡೆ ನಿರಂತರವಾಗಿ ವಾಸಿಸುತ್ತಾ ಬರುತ್ತಿರುತ್ತಾರೆ. ಆಸ್ತಿ. ಕುಟುಂಬದ ಆಸ್ತಿಯನ್ನು ಎಲ್ಲರೂ ಸೇರಿ ನಿರ್ವಹಿಸುತ್ತಾ ಇರುತ್ತಾರೆ. ವಾಸಸ್ಥಳ. ಎಲ್ಲರೂ ಒಂದೇ ಕಡೆ ವಾಸವಾಗಿ ಇರುತ್ತಾರೆ. ಅಡುಗೆ ಮನೆ. ಎಲ್ಲರೂ ಒಂದುಗೂಡಿ ಅಡುಗೆ ಮನೆಯಲ್ಲಿ ಊಟವನ್ನು ತಯಾರಿಸುತ್ತಾರೆ ಮತ್ತು ಊಟವನ್ನು ಮನೆಯಲ್ಲೇ ಸೇವಿಸುತ್ತಾರೆ. ಅವಿಭಕ್ತ ಮುಂದನೆಯದು ಧರ್ಮ. ಎಲ್ಲರೂ ಒಂದೇ ದೇವರಲ್ಲಿ ನಂಬಿಕೆಯನ್ನು ಇಟ್ಟಿರುತ್ತಾರೆ ಹಾಗೂ ಧರ್ಮದ ಪೂಜೆಯನ್ನು ಮಾಡುತ್ತಾ ಇರುತ್ತಾರೆ. ಸ್ವಯಂ ಪ್ರೇರಣೆ. ಪೂರತೆ. ಕುಟುಂಬದ ಸ್ವಯಂ ಪೂರತೆ. ಕುಟುಂಬದಲ್ಲಿರುವ ಸದಸ್ಯರಿಗೆ ಅವರೇ ಸ್ವತಃ ಅವರಿಗೆ ಏನು ಅಗತ್ಯವಿದೆ ಎಂಬುದನ್ನು ತಿಳಿದುಕೊಂಡು ಅವರೇ ಸಹಾಯವನ್ನು ಮಾಡುತ್ತಾರೆ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ಪ್ರಶಾಂತಿ. ನನ್ನ ಹೆಸರು ಪ್ರಶಾಂತ್. ನಾನು ಶ್ರೀ ಕೊಂಡಜ್ಜಿ ಬಸಪ್ಪ ಪ್ರೌಢಶಾಲೆ 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಕುಟುಂಬದಲ್ಲಿ 5 ವಿಧ: ವಿಭಕ್ತ ಕುಟುಂಬ, ಮಾತೃ ಪ್ರಧಾನ ಕುಟುಂಬ, ಪಿತೃ ಪ್ರಧಾನ ಕುಟುಂಬ, ಆಧುನಿಕ ಕುಟುಂಬ, ಅವಿಭಕ್ತ ಕುಟುಂಬ ಹಿಂದೆ ತುಂಬಾ ಇತ್ತು, ಈಗ ತುಂಬಾ ಕಡಿಮೆ ಆಗಿದೆ. ಆಧುನಿಕ ಕುಟುಂಬ ಎಂದರೆ ಇದು ತಂದೆ ತಾಯಿ ಮದುವೆಯಾಗದ ಮಕ್ಕಳು ಒಂದೇ ಕಡೆ ವಾಸವಾಗಿದ್ದರೆ ಅದನ್ನು
ಆಧುನಿಕ ಕುಟುಂಬ ಎನ್ನುತ್ತಾರೆ. ಮಾತೃ ಪ್ರಧಾನ ಕುಟುಂಬ ಎಂದರೆ ಮನೆಯ ಜವಾಬ್ದಾರಿಯನ್ನು ತಾಯಿಯೇ ನಡೆಸಿಕೊಂಡು ಹೋಗುವುದನ್ನು ಮಾತೃ ಪ್ರಧಾನ ಕುಟುಂಬ ಎನ್ನುತ್ತಾರೆ. ಎಲ್ಲೆಲ್ಲಿ ಕಂಡುಬರುತ್ತೆಂದರೆ ಕೇರಳ, ಕರಾವಳಿ ಪ್ರದೇಶದಲ್ಲಿ ಕಂಡುಬರುತ್ತದೆ. ವಿಭಕ್ತ ಕುಟುಂಬ ಎಂದರೆ 3 ತಲೆಮಾರಿನ ಜನರು ಒಂದೇ ಕಡೆ ವಾಸವಾಗಿದ್ದರೆ ವಿಭಕ್ತ ಕುಟುಂಬ ಎನ್ನುತ್ತಾರೆ. ಪಿತೃ ಪ್ರಧಾನ ಕುಟುಂಬ ಮನೆಯ ಜವಾಬ್ದಾರಿಯನ್ನು ತಂದೆಯೇ ನಡೆಸಿಕೊಂಡು ಹೋಗುವುದನ್ನು ಪಿತೃ ಪ್ರಧಾನ ಕುಟುಂಬ ಎನ್ನುತ್ತಾರೆ. ಇಷ್ಟು ಹೇಳಲು ಅವಕಾಶ ಕೊಟ್ಟಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರು ಸ್ಪರ್ಧಿಗಳು ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಈಗ ನಮ್ಮ ತೀರ್ಪುಗಳು ಸಂಧ್ಯಾ, ಮನುಪಿ, ಸಿಂಚನ ಇವರು ತೀರ್ಪುಗಳನ್ನು ಕೊಡ್ಬೇಕಂತ ಕೇಳ್ಕೊಳ್ತೀನಿ. ಈಗ ತೀರ್ಪುಗಾರರು ತಾವು ಕೊಟ್ಟಿರುವ ಅಂಕಗಳನ್ನು ಕ್ರೋಢೀಕರಣವನ್ನು ಮಾಡ್ತಾ ಇದ್ದಾರೆ. ಇನ್ನೇನಿನ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಚಟುವಟಿಕೆ ಆಶುಭಾಷಣ ಒಂದು ಸ್ಪರ್ಧೆಯಲ್ಲಿ ಯಾರು ವಿಜೇತರಾಗುತ್ತಾರೆ ಅನ್ನೋದನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಅದಕ್ಕೆ ಉತ್ತರವಾಗಿ ಸಿಗುತ್ತೆ. ಈಗ ಸಂಧ್ಯಾ, ಸಿಂಚನ ಮತ್ತು ಮನು ಇವರು ತೀರ್ಪುಗಾರರಾಗಿ ತಮ್ಮ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡಿ ಅಂಕಗಳನ್ನು ಕ್ರೋಢೀಕರಣವನ್ನು ಮಾಡ್ತಾ ಇದ್ದಾರೆ. ಸಂಧ್ಯಾ ಇವರು ಆ 3 ಅಂಕಗಳನ್ನು ಒಟ್ಟುಗೂಡಿಸಿ ಅದರಲ್ಲಿ ಬರುವ ಅತಿ ಹೆಚ್ಚು ಅಂಕವನ್ನು ಗಳಿಸಿರುವ ವಿದ್ಯಾರ್ಥಿ ಮೊದಲನೇ ಸ್ಥಾನವನ್ನು ಪಡ್ಕೊಳ್ತಾನೆ. ಅದರ ನಂತರದ ಬರುವಂಥ ಅಂಕಗಳು 2ನೇ ಸ್ಥಾನ, ಅದರ ನಂತರ ಬರುವಂಥ ವಿದ್ಯಾರ್ಥಿ 3ನೇ ಸ್ಥಾನವನ್ನು ಪಡ್ಕೊಳ್ತಾನೆ. ಈಗ ಸಂಧ್ಯಾವಿ ಅವರು ತೀರ್ಪನ್ನು ಕೊಡಬೇಕಂತ ಕೇಳಿಕೊಳ್ಳುತ್ತೇವೆ. ಈ ದಿನ ಆಶುಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಆದಮ್, ಎರಡನೇ ಸ್ಥಾನ ಸಂತೋಷ್, ಹಾಗೂ 3ನೇ ಸ್ಥಾನವನ್ನು ಪುಷ್ಪ. ಇಂದು ಎಲ್ಲರೂ ಆಶುಭಾಷಣ ಸ್ಪರ್ಧೆಯಲ್ಲಿ ಚೆನ್ನಾಗಿ ಭಾಗವಹಿಸಿದ್ದಾರೆ ಮತ್ತು ಇವರೆಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹೀಗೆ ನಮ್ಮ ಸ್ನೇಹಿತ ಹಾಗೂ ಸ್ನೇಹಿತೆ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಪಡೆದಿದ್ದಾರೆ. ಅದಕ್ಕೆ ಧನ್ಯವಾದಗಳು. ಹಾಗೆ ನಮ್ಮ ಶಿಕ್ಷಕರು, ವಿದ್ಯಾರ್ಥಿಗಳು,
ಶಿಕ್ಷಕರಿಗೆ ಧನ್ಯವಾದಗಳು. ನಮ್ಮ ವಿದ್ಯಾರ್ಥಿಗಳು ಸಮಾಧಾನವಾಗಿ ಕುಳಿತಿದ್ದಕ್ಕೆ ನನಗೆ ಧನ್ಯವಾದಗಳನ್ನು ಹೇಳುತ್ತಾ